ಎಫ್ ಸಿ ಏನೋ ಹಿಂಗೆ ಮಾಡ್ಕೊಂಬಂದಿದ್ಯಾ ಅಂತ ಕೇಳಿದ್ರೆ ಏನು ಅಂತ ನೋಡಿದ್ರೆ ಟೈರು ಡಮ್ ಅಂದ್ಬಿಟ್ಟೈತೆ. ಈ ಟೈರ್ ಹೆಂಗೆ ಡಮ್ ಅಂತು ಅಂತಲೇ ನನಗೆ ಗೊತ್ತಿಲ್ಲ. ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಈ ಟೈರ್ ಹೆಂಗೋಯ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಈ ಟೈರ್ನ ನಂಬ್ಕೊಂಡು ನಾನು ಹತ್ತತ್ರ 200 ಕಿಲೋಮೀಟ್ರ್ ನೆನ್ನೆ ಬೈಕ್ನ ರೈಡ್ ಮಾಡ್ಕೊಂಬಂದಿದ್ದು ನೈಟು ಅದೂ. ಬಟ್ ನಾನು ಇವಾಗೇನು ಬೆಳಗ್ಗೆ ಎದ್ದು ನಾವು ಮಮ್ಮಿಗೆ ಕೇಳೋದ್ಮೇಲೆ ಗೊತ್ತಾಗಿದ್ದು ನನಗೆ ಈ ಥರ ಆಗಿದೆ ಟೈರು ಅಂತ. ಫುಲ್ ಕ್ಲಿಪ್ನ ಹೋಯ್ತಾ ನೋಡಿ, ಫನ್ ಆಗೈತೆ ಅಂತ ಹೇಳ್ತೀನಿ. ನಮಸ್ಕಾರ, ನಾನು ನಿಮ್ಮ ನಿತೀಶ್ ವಿಜಿ. ಇವತ್ತು ಒಂದು ಸ್ಮಾಲ್ ರೈಡ್ ಡಿಸಿಷನ್ ತೊಗೊಂಡಿದ್ದೀನಿ ಹೋಗೋಕ್ಕೆ ವಿತ್ ಮೈ ಬೀಸ್ಟ್ NS 200. 3 ವರ್ಷಗಳ ನಂತರ ಈ ಗಾಡೀಲಿ ಇವತ್ತು ರೋಡಲ್ಲಿ ಓಡೋ ಅವಶ್ಯಕತೆ ನನಗೆ ಸಿಕ್ಕಿದೆ. ಇನ್ಮೇಲೆ ಓಡಾಡ್ತೀನಿ. ಅಲ್ಲಿ ನೋಡಿ ಎಲ್ಲ ಬಿಸಿಲಲ್ಲಿ ಇಟ್ಟು ರೆಡಿ ಆಗೈತೆ. ಬಿಸಿಲು ಮಾತ್ರ ಸರಿಯಾಗಿ ಹೊಡಿತೈತೆ. ಇವತ್ತು ಇರೋದು ಬಂದು ನಮ್ಮ ಚೇತನ್ ಜೊತೆ, ಸ್ಟಂಟ್ ಪಾರ್ಟ್ನರ್ ಆದ ಚೇತನ್ ಜೊತೆ 2 ಬೀಸ್ಟು ಒಟ್ಟಿಗೆ ಆನ್ ರೋಡಲ್ಲಿ ನೋಡ್ತೀರಾ ಈ ಚಾನಲಲ್ಲಿ. ಇವಾಗ ಯಾವುದಾದ್ರು ಅಂದರೆ 2 NS 200, ಚೇತನ್ NS 200 ಮತ್ತು ನನ್ನ NS 200. ನನ್ನ NS 200 ಯಾವುದು ಅಂತ ಗೊತ್ತಿರ್ಬೋದು. ದಿಸ್ ಈಸ್ ದಿ ಬೀಸ್ಟ್. ಫೈನಲಿ RCB ಕಪ್ಪು ಗೆಲ್ತು. ಕಪ್ಪು ನಮ್ದಾಯಿತು. ಇನ್ನೇನಿಲ್ಲ, RCB ಫಾರ್ ಎವರ್ ಹೇಳ್ತಾ. ಆಲ್ರೆಡಿ ನಾನೊಂದು ಸ್ಟಂಟ್ ವಿಡಿಯೋ ಕೂಡ ಮಾಡಿದ್ದೀನಿ RCBದು. ಓಕೆ, ಇಷ್ಟು ಹೇಳ್ತಾ ನೆಕ್ಸ್ಟು ಶೂ ಗಿ ಎಲ್ಲ ಹಾಕೊಂಡು ರೆಡಿ ಆಗಿದ್ದಾಯಿತು. ಇವಾಗ ನನ್ನ ಗೇರ್ಸ್ನ ತೋರಿಸ್ತೀನಿ. ಗೇರ್ಸ್ ಅಂದರೆ ಯಾವುದೇ ಥರ ಜಾಕೆಟ್ ಏನೋ ಹಾಕೊಂತಿಲ್ಲ. ಕಂಪಲ್ಸರಿ ನಾನು ಗ್ಲೌಸ್ ಯೂಸ್ ಮಾಡ್ತೀನಿ. ಡೆಫಿನೆಟ್ಲಿ ಹೆಲ್ಮೆಟ್, ಆಕ್ಸರ್ ಹೆಲ್ಮೆಟು. ಚಾರ್ಜರ್ ಬಂದು ಎಲ್ಲನ ಟೀ ಪಾಯಿಂಟು ಆ ಥರ ಎಲ್ಲ ನಿಲ್ಲಿಸಿದಾಗ ಚಾರ್ಜರ್ ಹಾಕ್ಕೊಳ್ಳೋಕ್ಕೆ. ಶೂ ಎಲ್ಲ ಹಾಕ್ಕೊಂಡಾಗಿದೆ. ವೈಟ್ ಶೂ, ಪೆನ್ಸ್. ಓಕೆ, ಫೈನಲಿ ಲೆಟ್ಸ್ ಗೋ ರೈಟ್. ಫೈನಲಿ ಈ ಲಾಕ್ ನಾನು ಯಾವಾಗಲೂ ಹಾಕಲ್ಲ, ಎಮರ್ಜೆನ್ಸಿ ಇದ್ದರೆ ಮಾತ್ರ ಹಾಕೋದು. ಟೋಟಲಿ ಗ್ಲೌಸ್ ಎಲ್ಲ ಹಾಕ್ಕೊಂಡು ಹೋಗಿದ್ದಾಯ್ತೈತೆ. ಬನ್ನಿ. ಬೀಸ್ಟು ಅಷ್ಟೇ. ಎಷ್ಟು ಕಿಲೋಮೀಟ್ರ್ ಐತೆ ಇದು? ಆ್ಯಕ್ಚುಲಿ ಇದು ನನ್ನ 3rd ಮೀಟ್ರ್ ಬೋರ್ಡು. 57,052 ಕಿಲೋಮೀಟ್ರು. ಹಂಗೆ ಹೋಯ್ತಾ ನಮ್ಮ ಮಮ್ಮಿ ಅಡ್ಡ ಸಿಗುತ್ತೆ. ಏನು ಹೇಳ್ತದೆ ಕೇಳ್ಸೋಣ. ಗ್ಲೌಸ್ ಹಾಕ್ಕೊಂಡು ಕ್ಯಾಮ್ರಾನೇ ವರ್ಕ್ ಆಯ್ತಿಲ್ಲ. ಹೋಗಿತ್ತೈತೆ. ಏನು ಹೇಳ್ತದೆ ಕೇಳಿಸ್ಕೊಳ್ಳೋಣ. ಅನ್ಸಿಯಮ್ಮ ಬಾಯ್, ಹೋಯ್ತಾ ಇದ್ದೀನಿ. ಇಷ್ಟೇನ ಹೇಳೋದು? ಏನೋ ಹೇಳೋದ್ವಾ? ನಾನೇನೋ ಬೈತೀಯ ಅಂತ ಅಲ್ಲಿಂದ ವೀಡಿಯೋ ಮಾಡ್ಕೊಂಬಂದರೆ ನೋಡಿದ್ರೆ ಬುದ್ಧಿವಂತೆ ಥರ ಬೈಯಲ್ಲ ಮಗಂಗೆ ಅಂತ ತೋರಿಸ್ಬಿಟ್ಟಲ್ಲ. ನೋಡಿ ಫ್ರೆಂಡ್ಸ್, ಡೈಲಿ ಬೈಯೋರು ಇವತ್ತು ಬೈತಾ ಇಲ್ಲ. ಇಲ್ಲೇನೋ ಸಮಸ್ಯೆ ಇದೆ. ಬೈಕ್ ಸ್ಟಂಟ್ ಮಾಡೋಕೆ ಹೋಯ್ತಾ ಇರೋದಲ್ಲಿ ರೋಡಲ್ಲಿ ಫುಲ್ಲು ಸ್ಟ್ರೀಟ್ ವೀಲು. RCB ಗೆದ್ದಿರೋ ಖುಷಿಗೆ. ಹೌದೇ ನೋಡಿ, ಪೊಲೀಸರು ಹಿಡ್ಕೊಂಡ್ರೆ ಇಕ್ತಾರೆ ಅಂತ ಹೇಳ್ತವ್ರೆ ಫ್ರೆಂಡ್ಸ್. ಓಕೆ, ಲೆಟ್ಸ್ ರೈಡ್. ನನ್ನ ಪ್ರಕಾರ RCB ಮ್ಯಾಚ್ ಗೆದ್ದಿರೋಕ್ಕಿರಬೇಕು. ಡೈಲಿ ವೈಸರ್ ಹಾಕ್ಕೊಂಡು ನಾನು ಓಡಿಸೋದು. ವೈಸರ್ ತೆಗಿಯೋದೇ ಇಲ್ಲ, ಕಣ್ಣಿಗೆ ಧೂಳು ಇಲ್ಲ ಅಂದರೆ ಹುಳ ಏನಾದರೂ ಹೊಡೆಯುತ್ತೆ ಅಂತ. ಈಗ ವೈಸರ್ನ ಕ್ಲೋಸ್ ಮಾಡೇ ಬಿಡ್ತೀನಿ. ವೈಸರ್ ಕ್ಲಾಸ್ ಮಾಡಿದ್ರೆ ಏನಾದರೂ ಕಾಣಿಸುತ್ತೋ ಇಲ್ಲ ಕ್ಯಾಮ್ರಾದಲ್ಲಿ ಗೊತ್ತಿಲ್ಲ. ಬಟ್ ನನಗೇನು ಕ್ಯಾಮ್ರಾದಲ್ಲಿ ಕಾಣಿಸ್ತಾನೂ ಇಲ್ಲ. ಚೇತನ್ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರೋಕ್ಕೆ ಜಚ್ಕೊಂಡು ಹೋಗ್ಬೇಕಷ್ಟೇ. ಓ ಗುರು, ಗಾಡಿ ಓಡಿಸಿ ಎಷ್ಟೊಂದು ದಿವಸ ಆಗೋಗಿತ್ತು. ಇವನು ಫುಲ್ಲು ಟ್ರಾಫಿಕ್ಕೆ. ಯಾವ ಹೈವೇಗೆ ಹೋದ್ರು ಫುಲ್ ಟ್ರಾಫಿಕ್. ಬೆಂಗಳೂರು ಈಸ್ ಫುಲ್ ಟ್ರಾಫಿಕ್. ನಾನು ಆಫ್ಟರ್ ಲಾಂಗ್ ಟೈಮ್ ಅನಿಸುತ್ತೆ ಈ ಥರ ಎಲ್ಲ ಬೈಕ್ ರೈಡ್ ಮಾಡಿದ್ದೀನಿ. ಬಟ್ ಇಷ್ಟು ರ್ಯಾಶ್ ಆಗಲ್ಲ. ಇವತ್ತೇ ಡ್ರೈವ್ ಮಾಡ್ತಾ ಇರೋದು. ಒಳ್ಳೆ ರಾಕೆಟ್ ಹೋದಂಗೆ ಹೋಯ್ತೈತೆ ಗಾಡಿ. ಏನಕ್ಕೆ ಅಂತ ಗೊತ್ತಿಲ್ಲ. ನಾನು ಐ ಥಿಂಕ್ ಲಾಸ್ಟ್ ಟೈಮ್ 390 ಇದ್ದಾಗ ಈ ಥರ ಸ್ಪೀಡಾಗೆಲ್ಲ ಓಡಾಡ್ತಾ ಇದ್ದಿದ್ದು.
ಅದಾದಮೇಲೆ 390 ಸೇಲ್ ಮಾಡಾದ್ಮೇಲೆ ಯಾವುದೇ ಥರ ಬೈಕಲ್ಲಿ ಎತ್ಕೊಂಡು ಈ ಥರ ಎಲ್ಲ ಸ್ಪೀಡಾಗೆಲ್ಲ ಓಡಾಡಿಲ್ಲ. ಆಫ್ಟರ್ ಲಾಂಗ್ ಟೈಮು ಬೀಸ್ಟ್ ಕೈಗೆ ಸಿಕ್ಕಿರೋದಕ್ಕೆ 2019 20 ಹೆಂಗೆ ಆಟ ಆಡ್ತಿದ್ದೀನೋ ಹಂಗೆ ಆಟ ಆಡ್ತಾಯಿದ್ದೀನಿ ಅಂತ ಫೀಲ್ ಆಯ್ತೈತೆ. ಬಟ್ ಇಲ್ಲಿರೋ ರೋಡ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಈ ಥರ ಅಂಕಲ್ಗಳೆಲ್ಲ ಅಡ್ಡ ಬಂದರೆ ಏನು ಮಾಡೋದು? ನೆಕ್ಸ್ಟ್ ಲೆವೆಲ್ ರೈಡ್ ಇದೆಲ್ಲ. ನನಗೆ ಇವಾಗ ಗೊತ್ತಾಯಿತು ಕಂಟೆಂಟರ್ಸ್ಗೆಲ್ಲ ವೀಡಿಯೋ ರೈಡ್ ಮಾಡೋರಿಗೆಲ್ಲ ಕಂಟೆಂಟ್ ಹೆಂಗೆ ಸಿಗುತ್ತೆ ಅಂತ. ಈ ಥರ ರೈಡ್ ಮಾಡ್ಬೇಕಾದ್ರೆ ಎಷ್ಟೊಂದು ಜನ ಕಂಟೆಂಟ್ ಆರಾಮಾಗಿ ಸಿಗ್ತಾರೆ, ಜಾಲಿಯಾಗಿ ಸಿಗ್ತಾರೆ. ಈಗ ನೋಡ್ಬೋದು ಇಲ್ಲೊಬ್ಬ ಹೋಯ್ತವನೆ ಆಲ್ರೆಡಿ. ಇವ್ನಿಗಿಷ್ಟ ಬಂದಂಗೆ ಇವನು ಹೋಗ್ತಾವನೆ, ನಂಗಿಷ್ಟ ಬಂದಂಗೆ ನಾನು ಹೋಗ್ತಾಯಿದ್ದೀನಿ. ಇಲ್ಲೂ ಟ್ರಾಫಿಕ್ ಆಗಿಬಿಟ್ಟೈತೆ ಗೊರಗುಂಟೆಪಳ್ಳಿಯಲ್ಲಿ. ಈ ಸಿಗ್ನಲ್ ಬಿಟ್ಟಾದ್ಮೇಲೆ ನೆಕ್ಸ್ಟು ಈ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಹೆಂಗೆ ಕಂಟೆಂಟ್ ಸಿಗುತ್ತೆ ಅಂತ ಗೊತ್ತಾಯಿತು. ಈ ಥರ ಎಲ್ಲ ನಾರ್ಮಲ್ ರೈಡ್ ಮಾಡೋರೆಲ್ಲ ತಗ್ಲಾಕೊತ ಇರ್ತಾರೆ. ಆರಾಮಾಗಿ ಒಳ್ಳೊಳ್ಳೆ ಕಂಟೆಂಟ್ ಮಾಡಿ ಒಳ್ಳೊಳ್ಳೆ ಮೀಮ್ಸ್ ಹಾಕ್ಬೋದು. ನೆಕ್ಸ್ಟು ಈ ಥರ ರೈಡ್ ಮಾಡಿ ನಾನು ಎಷ್ಟೋ ದಿವಸಗಳಾಗಿತ್ತು. ಐ ಥಿಂಕ್ ನಾನು ಲಾಸ್ಟ್ 390 ಇರಬೇಕು ಮಾಡಿದ್ದಿದ್ದು. ಏನು ತೊಡೆ ಎಲ್ಲ ಸುಟ್ಟೋಯ್ತಾ ಇದೆ. ಆ ಗಾಡಿಗೆ ಬಂದಿರೋ ಸ್ಪೀಡ್ಗೆ ಬಂದಿರೋದೇ 15 ಕಿಲೋಮೀಟ್ರು. ಅಷ್ಟು ಟ್ರಾಫಿಕ್ ಆಗೈತೆ. ತೂರ್ಸ್ಕೊಂಡು ಬಂದಿರೋಕ್ಕೆ ಫುಲ್ ಗಾಡಿ ಓವರ್ ಹೀಟಾಗಿ ತೊಡೆ ಎಲ್ಲ ಸುಟ್ಟೈತೆ. ಈ ಥರ ಎಲ್ಲ 390 ಸುಟ್ಟಿದ್ದು ನೋಡಿದ್ದು. ಪ್ರಾಕ್ಟೀಸ್ ಬೇರೆ ಇಲ್ಲ ರೈಡ್ ಮಾಡಿ ಎಷ್ಟೊಂದು ದಿವಸ ಆಗಿ. ಒಳ್ಳೆ ರಾಕೆಟ್ ಹೋದಂಗೆ ಹೋಯ್ತಾಯ್ತು ಇದು ಬೇರೆ ಬೀಸ್ಟು. ಓಕೆ, ನೆಕ್ಸ್ಟು ಚೇತೂರ್ ಮನೆ ಹತ್ರ ಹೋಗಿ ಒಂದೇ ಸತಿ ಕ್ಲಿಪ್ ವಿಡಿಯೋ ಮಾಡ್ತೀನಿ. ಚೇತೂರ್ ಮನೆಗೆ ರೀಚ್ ಆಗಿದ್ವಿ ಆಯಿತು. ಈ ಮೋಟೋ ಜಿಪಿ ಟೈರೇ ವಿಚಿತ್ರವಾಗೈತೆ, ಆದರೆ ಸಕ್ಕದಾಗೈತೆ. ಕಾರ್ನರಿಂಗ್ ಮಾಡೋಕ್ಕೆಲ್ಲ ಫ್ರಂಟು 110 ಸೆಷನ್ ಹಾಕಿದ್ದೀನಿ, ಬ್ಯಾಕು 150 ಸೆಷನ್ ಯೂಸ್ ಮಾಡೋದು. ರೋಡ್ ಯೂಸ್ಗೆ ಸಕ್ಕದಾಗಿದೆ, ಸ್ಟಂಟ್ ಯೂಸ್ ಚೆನ್ನಾಗಿಲ್ಲ. ಚೇತುದು ಆಫ್ ರೋಡ್ ಬೀಸ್ಟು. ಇದಕ್ಕೂ ಸ್ಪ್ರಾಕೆಟಿಂಗ್ ಮಾಡಿಸೋ ನೀನು ಎಷ್ಟಿತ್ತೋ ಗೊತ್ತಿಲ್ಲ. ಇದು ಪ್ರೌಡ್ ಟು ಮೇಡ್ ಇನ್ ಇಂಡಿಯಾ ನೋಡಿ. ವೆಲ್ಕಮ್. ಶರ್ಟಲ್ಲೇ ಬಂದ್ಬಿಟ್ಟವನೆ. ಇದೇ NS. ಆಲೆ ಬ್ರೇಕ್ ಲೈಟೆಲ್ಲ ಹೊಡೆದಾಕಿಕ್ಕೋನೆ. ಇದೇನೋ ಬ್ರಾಕೆಟ್ ಯಾವುದು ಇದೈತೆ, NS ಐತೆ ನೋಡಿ. ಒಂದು ಸ್ಟಾಪರ್ ನೋಡಿ. ಇದೆಲ್ಲ ಕುಯ್ಕಂತು ಅಂದರೆ ಅಷ್ಟೇ ಅಲ್ವಾ ಅಪ್ಪಿ? ಮುಂದೆ ನೇಮ್ ಬೋಲ್ಟ್ ಎಲ್ಲ ಹಾಕೋನೆ. ರೇಸ್ ಗಾಡಿಗೆ ಬಿಚ್ಬಿಟ್ಟು ಈ ಗಾಡಿಗೆ ಹಾಕೋನೆ. ಇನ್ನೂ ಏನೇನೋ ಮಾಡೋನು. ಇಲ್ಲಿ ನೋಡಿ ರೈಸರು ಒಂದು ಸಾಕಾಗಲ್ಲ ಅಂತ ಇನ್ನೊಂದು ರೈಸರ್ ಎಕ್ಸ್ಟ್ರಾ ಇಟ್ಕೊಂಡವನೆ. ಹ್ಯಾಂಡ್ ಬ್ರೇಕು ಫುಲ್ ಲೋಡು. ಓಕೆ, ನೆಕ್ಸ್ಟು ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ಮುಂದೆ ಡೀಟೇಲ್ಸ್ ಎಲ್ಲ ನೀವು ನೆಕ್ಸ್ಟು ಹಂಗೆ ಹೋಯ್ತಾ ಹೇಳ್ತಾ ಬರ್ತೀನಿ. ಇವ್ ನೋಡಿ ಚೇತು ತಮ್ಮನ ಏನಾಗ್ಬೇಕು ನೀನು? ತಮ್ಮನಾ? ನಾನು ಯೂಟ್ಯೂಬಲ್ಲಿ ಹೆಂಗೆ ಮಾತಾಡ್ತೀನಿ, ಚೆನ್ನಾಗಿ ಮಾತಾಡೋ ರಿವ್ಯೂ ಕೇಳ್ತಾ ಇದ್ದೀನಿ. ಹಾಂ, ಜೋರಾಗಿ ಮಾತಾಡಬೇಕಾ? ಸರಿ, ನೆಕ್ಸ್ಟು ಮೈಕ್ ಇಕ್ಕೊಂತೀನಿ. ಎಲ್ಲ ಒಂದು ಶರ್ಟ್ ಹಾಕೊಂಬತ್ತೀನಿ ಇಂದ ನೋವಾಗಿ ಬರಲೇ ಇಲ್ಲ. ಗಾಡಿದು ಏನೋ ಹೊಡೀತು ಪಟ್ಟಂತ. ಬರೋದು ಈ ರೋಡ್ಗಳ ಬಗ್ಗೆ ಏನು ಹೇಳ್ತೀಯ ನೀನು? ನೆಕ್ಸ್ಟು ನಾನು CM ಆಗೋಣ ಅಂದ್ಕೊಂಡಿದ್ದೀನಿ. ನೀನು ಏನು ಹೇಳ್ತೀಯ? ಹೇಳು ಡೈಲಾಗು. ಈ ರೋಡು ಸರಿ ಹೋಗಲ್ಲ, ನೀನು CM ಆಗಲ್ಲ ಅಂತ. ನಾನು ಹಂಗೆ ಮಾಡಲ್ಲ ಕಣ. ನಾನು ಯಾವಾಗಲೂ ನಂದ್ರ ಬಗ್ಗೆ ಯೋಚನೆ ಮಾಡಲ್ಲ, ಬೇರೆಯವ್ರ ಬಗ್ಗೆ, ನಿನ್ನ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ. ಫ್ಯೂಚರ್ ಬಗ್ಗೆ. ಫ್ಯೂಚರಲ್ಲಿ ನೀನು ರೈಡರ್ ಆಗಬೇಕು. ಆ ಥರ ರೈಡರ್ ಆಗಬೇಕು ಅಂದರೆ ರೋಡ್ ಚೆನ್ನಾಗಿರ್ಬೇಕು ಅಷ್ಟೇ. ಫಾರ್ಮರ್ಸ್ ಯಾರು ಇರಬಾರ್ದು, ರೈತರು ಇರಬೇಕು. ಬಿಲ್ಡಿಂಗ್ ಎಲ್ಲ ಉಳಿಸ್ಬಿಟ್ಟು ತಿರ್ಗಾ ರೈತರಿಗೆ ಜಾಗ ಮಾಡಿಕೊಡೋಣ. ರೈತರ ಜಾಗನ ಸೇಲೆ ಮಾಡಬಾರ್ದು. ಆ ಥರ ಕಾನ್ಸೆಪ್ಟ್ ತಗ್ತೀನಿ ನಾನು CM ಆದರೆ. ರೈತರು ಬೆಳಿತಾನೆ ಇರಬೇಕು. ಗೋರ್ಮೆಂಟವರು ಅದನ್ನ ದುಡ್ಡಕ್ಕೆ ತಗೊಂಡು ಅವ್ರಿಗೆ ಕಸ್ಟಮರ್ಗೆ ಅರ್ಧ ರೇಟ್ ಕೊಡಬೇಕು. ಇಲ್ಲ ಹಂಗೆಲ್ಲ ಏನು ಮಾಡೋಂಗಿಲ್ಲ. ರೋಡ್ ಮಾರೋಕ್ಕೆ ಪೊಲಿಟಿಷಿಯನ್ಸ್ ಹತ್ರ ಐತಲ್ಲ IT ರೈಡ್ ಮಾಡಿಸಿ ಅವ್ರ ಹತ್ರ ದುಡ್ಡನ್ನ ತೆಗಿಸ್ತೀನಿ ನಾನು. ರೋಡ್ ಮಾಡೋಕ್ಕೆ ಜಾಗ ಬೇಕು. ಫ್ಲೇವರ್ ಮಾಡ್ತೀನ? ಫ್ಲೇವರಲ್ಲಿ ನಾವು ವೀಲಿ ಹೊಡಿಯೋದು ಬೇಡ. ನೀವು ರೈಡರ್ಸ್ ಥರ ಹೋಗಬೇಕು ಸ್ಪೀಡಾಗಿ ಸೂಪರ್ ಬೈಕಲ್ಲಿ. ನಾನು ಅದನ್ನ ನೋಡಬೇಕು. ನಾವಂತೂ ಸೂಪರ್ ಬೈಕ್ ತಗೊಳಕ್ಕಾಗಲಿಲ್ಲ ಚಿಕ್ಕ ಹುಡುಗರಲ್ಲಿ ಇದ್ದಾಗ. ನೀವಾದರೂ ತಾಣಲಿ ಅಂತ. CM ಆದರೆ ಫ್ರೀಯಾಗಿ ಇಂಪೋರ್ಟ್ ಮಾಡಿಸ್ತೀನಿ ಎಲ್ಲರಿಗೂ.
ಅಲ್ಲಿ ಬಂದಿದ್ದೀವಿ ಊಟ ಮಾಡೋಕ್ಕೆ, ನಾನು ಮತ್ತು ಚೇತನ್ನು. ಅವಾಗಲೇ ಶರ್ಟ್ ಇಲ್ದಂಗೆ ಬಂದಿದ್ದೀವಿ, ಶರ್ಟ್ ಹಾಕೊಂಡ್ಬಂದು ನೀಟಾಗಿ. ನೆಕ್ಸ್ಟು ಹತ್ರ ಚೇತನ ಎಷ್ಟು ಕಿಲೋಮೀಟ್ರ್ ಐತೆ? ಇನ್ನೂ ಒಂದು 130 ಕಿಲೋಮೀಟ್ರ್ ಐತೆ ರೈಡ್ ಕಂಪ್ಲೀಟ್ ಆಗೋಷ್ಟರಲ್ಲಿ ಇನ್ನೂ ಎಷ್ಟು ಕ್ಲಿಪ್ ವೀಡಿಯೋಸ್ ಆಗುತ್ತೆ ಗೊತ್ತಿಲ್ಲ. 135 ಐತೆ. ಊಟ ಮಾಡೋಣ. ಪೆಟ್ರೋಲ್ ಹಾಕ್ಸಿದಾಯಿತು. 800 ರೂಪಾಯಿ ಹಾಕ್ಸಿದ್ರು ಕಾಣಿಸ್ತಾನೆ ಇಲ್ಲ. ನೋಡೋಣ ಪಾಯಿಂಟ್ ಬಂದೈತೆ. ಬ್ರೋ ಫುಲ್ ಟ್ಯಾಂಕ್ ತೋರ್ತೈತೆ, ಆದರೆ ಇದು ಯಾಕೋ ಫುಲ್ಲು ಅನಿಸುತ್ತೆ. ಇಷ್ಟೊಂದು ಹ್ಯಾಂಡಲ್ ಯೂಸ್ ಮಾಡಿಲ್ಲ ಏನಿಲ್ಲ, ಗಾಡಿ ಫುಲ್ಲು ಬೆಂದಾಗ ಅದೇ ಹೋಯ್ತೈತೆ, ಕ್ರೇಜಿಯಾಗಿ ಹೋಯ್ತೈತೆ. ರೋಡ್ ನೋಡ್ಬೋದು ಅದೇ ಬೆಂಡೈತೆ. ನಾನು ಹ್ಯಾಂಡಲ್ನ ಟಚ್ ಕೂಡ ಮಾಡಿಲ್ಲ. ದಿಸ್ ಈಸ್ ದಿ ಟ್ರಸ್ಟ್. ನಾನು ಬೈಕ್ ಬಂದಿರೋ ಟ್ರಸ್ಟ್ ಇದೆ. ನಾನು ಇನ್ನೊಂದು ಸ್ವಲ್ಪ ಟ್ರಾಟಲ್ ಜಾಸ್ತಿ ಬರ್ತೀನಿ, ತಲೆನೋವು ಗುರು. ನನ್ನ ಗಾಡಿ ಏನೋ ಅಂದ್ಕೊಂಡಿದೆ, ನೆಕ್ಸ್ಟ್ ಗಾಡಿ ನನ್ನ ಗಾಡಿನ ಹ್ಯಾಂಡಲ್ ಬಿಟ್ಟಿಲ್ಲ ಅಂದರೂ ಅದೇ ಹೋಗುತ್ತೆ. ಕ್ರೇಜಿ ಥರ ಜೊತೆ ಬಂದು ಆ ರೋಡಲ್ಲಿ ನೋಡಿದ್ರೆ ಚೇತು ಗಾಡಿಗೆ ಯಾರೋ ಸ್ಕ್ರೂ ಇಟ್ಬಿಟ್ಟು ಟೈಟ್ ಮಾಡಿಬಿಟ್ಟಿರಂಗವ್ರು. ಸ್ಕ್ರೂ ಆಗಿ ಟೈಟ್ ಮಾಡ್ಕೊಂಡು ಯಾರೋ ಪಾಪ ಇವನ್ನ ವ್ಯವಸ್ಥೆನ ನೋಡೋಕ್ಕಾಯ್ತಿಲ್ಲ. ನೆಕ್ಸ್ಟು ಇವನದೊಂದು ಸ್ಟಂಟು ಬ್ಲಾಗ್ ಮಾಡ್ತೀನಿ, ನೋಡ್ತಾ ಇರಿ. ಅಂಥವ್ರಿಗೂ ಕಾಯ್ತಾ ಇರಿ. ಸ್ಟೇ ಟ್ಯೂನ್. ಆಂಧ್ರ ಬಾರ್ಡ್ರು ರೋಡೆಲ್ಲ ನೋಡ್ಬೋದು. ಕನ್ನಡದಿಂದ ಬಾರ್ಡ್ರು ಬಂದು ಎಲ್ಲ ಡೆಲ್ಲಿ ಸ್ಟಾರ್ಟ್ ಆಗಿಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಎಂದೇನೆ ಬಾರ್ಡ್ರು ಸ್ಟಾರ್ಟ್ ಆಗ್ತಿದೆ ಎಂದೇನೆ ಕನ್ನಡದಲ್ಲಿ ಎಲ್ಲ ಇರುತ್ತೆ. ಸೈಟ್ ಎಲ್ಲ ಒಂದೇ ಥರ ಐತಲ್ಲ, ಗಾಡಿ ದಾಟಿದ್ರೆ ಏನು ಚೇಂಜಸ್ ಏನಿಲ್ಲ. ಎಲ್ಲ ಜೋ ರಿಜಿಸ್ಟ್ರೇಷನ್ ಗಾಡಿಗೆ ಓಡಾಡ್ತಾಯಿದೆ. ಇನ್ನೊಂದು ಮುಖ್ಯವಾದ ಎ ಪಿ ಗಾಡಿ, ಇನ್ನೊಂದು ಎ ಪಿನೂ ಐತೆ, ಏನೂ ಐತೆ, ಬಾರ್ಡ್ರಲ್ಲಿ ಐತೆ. ಫಾರೆಸ್ಟ್ ಒಳಗಡೆ ಎಂಟ್ರಿ ಆದ ಫೈನಲಿ ತಮಿಳ್ನಾಡು ಎಲ್ಲಿಂದ ಗೊತ್ತಿಲ್ಲ, ಜಾಗದ ಹೆಸರೆಲ್ಲ ಫೈನಲಿ ಯಾವ ಜಾಗ ಅಂತ ಗೊತ್ತಿಲ್ಲ. ಫೈನಲಿ ಎಂಟ್ರಿ ಅದು ಗೊತ್ತಿಲ್ಲ. ಅದು ಸಕ್ಕದಾಗೈತೆ. ಆ್ಯಕ್ಚುಲಿ ಇದರಲ್ಲಿ ವಿಡಿಯೋದಲ್ಲೆಲ್ಲ ಕರು ಮಾಡೋದು ನೀಟಾಗಿ ಕಾಣಿಸಲ್ಲ ಅನಿಸುತ್ತೆ. ಯಾಕಂದರೆ ಗಾಡಿ ಮಲಗ್ತಾ ಇರೋದು ಬಿಡ್ತಾ ಇರೋದು. ಗಾಡ್ ಸೆಕ್ಷನ್ ಐತೆ. ರೋಡ್ ಮಾತ್ರ ಕ್ರೇಜಿ ಆಗೈತೆ. ರೇಸ್ ಹೋಗೋರೆಲ್ಲ ಈ ರೋಡ್ ಬಂದೈತೆ. ಟ್ರಾಫಿಕ್ ರೋಡ್ ಇಲ್ಲ, ಇನ್ನೂ ಟ್ಯಾಪ್ ಥರ ಐತೆ. ಕಲೆಕ್ಷನ್ ಮಾಡ್ತಾರೆ, ಬೇರೆ ಟ್ಯಾಪ್ ಮಾಡಿ 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 ಇನ್ನೆಲ್ಲ ಹೋಯ್ತು ಹೋಗ್ತಿದೆ. ಇನ್ನೇನು 15 ಕಿಲೋಮೀಟ್ರ್ ಐತೆ. ಚೇತು ಗಾಡಿ ಫುಲ್ ಪಂಚರ್ ಆಗೋಯ್ತು. ಪಾಪ ಇವನ್ನ ನೋಡೋಕ್ಕಾಯ್ತಿಲ್ಲ. ಚೇತು ನಿನ್ನ ಟೈರ್ಗೆ ಯಾರು ಸ್ಕ್ರೂ ಹೊಡೆದಿರೋದು? ನನ್ನ ಟೈಮ್ ಸರಿ ಇಲ್ಲ. ಯಾವಾಗ ನೋಡಿದ್ರು ಇವ್ನು ಟೈಮ್ ಸರಿ ಇಲ್ಲ ಅಂತ ಹೇಳ್ತಿರ್ತಾನೆ. ಎಲ್ಲರೂ ಇವ್ನಿಗೆ ಆಶೀರ್ವಾದ ಮಾಡಿ ಟೈಮ್ ಸರಿ ಇರೋಂಗೆ. ಓಲ್ಡ್ ಸ್ಟೈಲ್ ಥೆರಪಿ ನೋಡಿ, ಈ ಥರ ಟೈರ್ ಬಿಚ್ಚೋದು. ಅದೆಲ್ಲ ಓಪನ್ ಆಯಿತು 150 ಸ್ಟೇಷನ್ ಟೈರ್. ಈ ನನ್ನ ಮಗ ಇಲ್ಲಿ ನೋಡಿ ರೋಡಲ್ಲೇ ಹಾಕ್ಬಿಟ್ಟು ಒಂದು ಗಾಡಿನ ಟೂಲ್ಸ್ ಎಲ್ಲ ಬಿಚ್ಚಾಕಿ ಬ್ರೇಕ್ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಇನ್ನು 3 ಕ್ಯಾಲಿಪರ್ ಹಾಕೋನೆ. ಅದು ಹೆಂಗೆ ಕುಣಿಸ್ಚ ಅನ್ನೋದು ಇವಾಗ ಟಾಸ್ಕ್ ಇರೋದು. ಸೇಮ್ ನೋಡಿ, ಗಾಡಿ ಒಂದೇ ಥರ ಐತೆ ಅಂತ ಅವನು ಹೇಳ್ತಾನೆ, ಆದರೆ ನಾನು ಹೇಳಲ್ಲ. ಒಂದೇ ಥರ ಇಲ್ಲ, ನಂದು ಸ್ಟಾಕ್ ಬೈಕು, ಪ್ಯೂರ್ ಸ್ಟಂಟ್ ಬೈಕೆ ನೋಡಿ.
ಅಲ್ಲಿ ಒಂದು ಬ್ರೇಕ್ ಲೈಟ್ ಎಲ್ಲ ಹೊಡೆದಾಕಿಕ್ಕೋನೆ ಹೊಸ ತಗೊಂಡು. ನಾನು ಒಂದು ದಿವ್ಸಕ್ಕೂ ಏನು ಟಚ್ ಕೂಡ ಮಾಡಿಲ್ಲ. ಒಂದೇ ಒಂದು ಸತಿ ಟಚ್ ಮಾಡಿದೆ, ಬಟ್ ಏನೂ ಆಗಿಲ್ಲ. ಅದು ಖುಷಿಗೇನೋ ಟೊಲ್ ಹೊಡೆದೆ, ಬಟ್ ಏನೂ ಆಗಿಲ್ಲ. ಫೈನಲಿ ಏನೋ ಸಕ್ಸಸ್ ಆಯಿತು ಅನಿಸ್ತದೆ. ಬಿಚ್ಚಾಕಿಸ್ನಕ ಕೆಲಸ ಮುಗಿ. ಘಾಟ್ ಸೆಕ್ಷನಲ್ಲಿ ಮಲಗಿಸಿ ಗಾಡಿನ ಟ್ಯೂಬ್ ನೀರು ರೇಂಜ್ ಹೊಡೆದಾಕೊಂಡು ಇದೊಂದೇ ಕಡೆ ಓಪನ್ ಆಗಿಲ್ಲ, ಇಲ್ಲೊಂದು ಕಡೆ ಓಪನ್ ಆಗೈತೆ, ನೆಕ್ಸ್ಟ್ ಇನ್ನೆಲ್ಲ ಓಪನ್ ಆಗೈತೆ. ಇಲ್ಲ ಟ್ಯೂಬ್ ಯಾವ ಥರ ಸುಡ್ತೈತೆ ಅಂದರೆ ನೋಡಿ, ಇಲ್ಲಿ ವಾಲ್ ಟ್ಯೂಬ್ ಹತ್ರ ಎಲ್ಲ ಹೊಡೆದಾಕಿಕ್ಕೋನೆ. ಅದ್ರಲ್ಲಿ ಚುಚ್ಚುತ್ತದು ಮುಳ್ಳು ಪಿನ್ನು ಇಲ್ಲಿ ಟ್ಯೂಬ್ಗೆ ಸ್ಕ್ರೂ ಹೊಡೆದಿದ್ದು. ಟ್ಯೂಬ್ ಯಾವ ಥರ ಹೀಟ್ ಆಗೈತೆ ಅಂದರೆ ಮೆಲ್ಟ್ ಆಗೋ ರೇಂಜ್ಗೆ ಐತೆ ಅದು. ಕೈಲಿ ಬೇರೆ ಹಿಡ್ಕೊಂಡಿದ್ದೆ ಬಿಡು, ಸುತ್ತಾಯ್ತಲ್ಲ. ಇವಾಗ ಇಲ್ಲಿ ಟ್ಯೂಬು ಈ ಅಂಗಡಿಲಿ ಸ್ಟಾಕ್ ಐತೆ ಹಂಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಗ್ಯಾರೇಜ್ ಅಂದ್ರೆ ಹಿಂಗೆ ಇರಬೇಕು. DJ ಗ್ಯಾರೇಜ್ ಇದೆ. ಫೈನಲಿ 3 ಕ್ಯಾಲಿಪರು ರೆಡಿ ಮಾಡಿದ್ದಾಯಿತು ನೋಡಿ. ಎಲ್ಲ ಫೈನಲಿ ಫಿಟ್ಟಿಂಗ್ ಆಯಿತು. ಟ್ಯೂಬು 100 ಯಾವುದು 150 ಸೆಷನ್ ಟೈರ್ದು ಸಿಗಲಿಲ್ಲ. 100 ಫ್ರಂಟ್ ಟೈರ್ ಹಾಕೊಂಡು ಹೋಗ್ತಾ ಇದ್ದೀವಿ ಅರ್ಜೆಂಟಲ್ಲಿ. ಪಾಪ ಪ್ರವೀಣ ಬೇರೆ ಮುಗ್ಗ ಫೋನ್ ಹಾಕ್ತವನೆ ನೋಡಿ. ಇಷ್ಟೆಲ್ಲ ಸ್ಟಂಟ್ ಬೈಕಲ್ಲಿ ಮಾಡಿದ್ರೆ ಈ ಥರ ಕ್ಯಾಲಿಪರ್ ಕುಂಚೋದು ಹೆವಿ ಕಷ್ಟ. ಇದು ಇವ್ನು ಕಲ್ತ್ಕೊಂಡಿಗೆ ಸರಿ ಹೋಯ್ತು. ನನಗೆಲ್ಲ ಅಷ್ಟೊಂದು ಬರೋಲ್ಲ, ನನ್ನ ಗಾಡಿಗೆ ಮಾತ್ರ ಬರುತ್ತೆ. ನನಗೇನೋ ಇವ್ನು ಫಿಟ್ ಮಾಡು ಅಂದಿದ್ರೆ ಇವತ್ತಿಂದ ಬೆಳಗ್ಗೆ ಫಿಟ್ ಮಾಡ್ತಾಯಿದ್ದೆ. ಬೆಳಗ್ಗೆ ಫಿಟ್ ಮಾಡಿಬಿಟ್ಟು ಮದುವೆಲಿ ಶೋ ಮಾಡಿಬಿಟ್ಟು, ಅಲ್ಲ ಮದುವೆ ಎಲ್ಲ ಮುಗ್ದಾಮೇಲೆ ತಿನ್ಕೊಂಡು ಹೋಗ್ತಿದ್ದು ಅಷ್ಟೇ ಊಟಕ್ಕೆ ಬಂದು. ಫೈನಲ್ ಇಲ್ಲಿ ನೋಡ್ಬೋದು ಎಲ್ಲ ಕುಂಚೋನೆ. ಚೈನ್ ಒಂದು ಕುಂಚೋರೆ ಮುಗಿದ ಕೆಲಸ. ಕುಂಚರೆಲ್ಲ ಹಾಕಿದಾಯಿತು. ಫಾರೆಸ್ಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೊಂದು ಗಾಡಿ ಬರ್ತಾಯಿದೆ ಅಷ್ಟೇ, ಹೋಯ್ತೇ ಇಲ್ಲ. ನಮ್ಮದು ನೆಕ್ಸ್ಟ್ ಲೆವೆಲ್ ಥರ ಐತೆ ಫಾರೆಸ್ಟ್. ಏನು ಮಾಡ್ತಿದ್ದೇನಿಲ್ಲ. ಆನೆ ಬರುತ್ತೆ ಅಂತ ಬೇರೆ ಹಾಕೋರು ನೈಟು. ಕಾಡಾಗಿ ಆನೆ ಬಿಟ್ಟಿದ್ವಿ, ನಾವೇ ಕಾಡೋದು ಗಾಡಿ ಹಾಕೊಂಡು ನಿಂತಿದ್ದೀವಿ. ಎಲ್ಲ ಕಡೆ ಬೋರ್ಡ್ ಇದೆ, ಚಿಟ್ಟೆ ಇದೆ, ಹುಲಿ ಇದೆ, ಎಚ್ಚರಿಕೆ ಅಂತ. ಅವ್ರು ತೆಲುಗು ತಮಿಳಲ್ಲಿ ಹಾಕಿದ್ದಾರೆ. ನಮಗೆ ಓದಕ್ಕೆ ಬರಲ್ಲ, ಆದರೆ ಅರ್ಥ ಮಾಡಬೇಕು ಅದೇ ಹಾಕಿದ್ದಾರೆ ಅಂತ ಹೇಳಿ. ಎಲ್ಲ ಕಡೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅದೇ ಹಾಕಿರ್ತಾರೆ. ನಿರ್ಭಯಾಂಕರ ರೋಡು, ಅಲ್ಲೆಲ್ಲೋ ಒಂಥರ ಸಿಟಿ ಥರ ಕಾಣಿಸ್ತೈತೆ. ಯಾವುದೋ ಬಿಡ್ಜು ವಾಟ್ರು ಎಲ್ಲ ಇದೆ. ಫಾರೆಸ್ಟ್ ಮೇಲೆ ಎಲ್ಲ ಇರುತ್ತೆ. ಸಾವಿರ ದುಡ್ಡು ಹಾಕೋನೆ ಪೆಟ್ರೋಲ್ ಹಾಕ್ಸೋಕ್ಕೆ. ಪೆಟ್ರೋಲ್ ಬಂಕಲ್ಲಿ ನಿಂತಿದ್ದೀವಿ. ಬಟ್ ಚೇತನ್ ಮೊಬೈಲ್ ಮರ್ತ್ಬಿಟ್ಟು ಬಂದ್ಬಿಟ್ಟವನೆ ಅಂದ್ಬಿಟ್ಟು ಫೋನ್ ಎತ್ಕೊಂಬರಕ್ಕವನೆ. ಸೀರಿಯಸ್ ಆಗಿ ಈ ಗೌಲಿ ಇಳಿಬೇಕು, ಭಾಳ ಐತೆ. ಈ ಘಾಟ್ ಸೆಕ್ಷನ್ ಇಲ್ಲ ಇವಾಗ ನೆಕ್ಸ್ಟ್ ಲೆವೆಲ್ ಐತೆ. ಈ ಘಾಟ್ ಸೆಕ್ಷನು ಚಿಕ್ಕ ರೋಡು, ಏನು ಕಾಣಿಸೋದೇ ಇಲ್ಲ ಯಾರು ಬಂದ್ರೂ. ಏನು ವೀಕಾಗಿ ಕಾಣ್ತಾ ಇಲ್ಲ. ಯಾಕಂದರೆ ನೈಟ್ ಒಳಗಡೆ ಮಾತ್ರ ದೊಡ್ಡ ಸಿಟಿ ಕಾಣಿಸ್ತಾ ಇದೆ. ಇಲ್ಲಿಗೆ ಇಲ್ಲಿ ಘಾಟ್ ಸೆಕ್ಷನ್ ಇಲ್ಲಿ ಬೆಳಗ್ಗೆ ಸಿಟಿ ಕಾಣಿಸುತ್ತೆ. ಯಾವುದೋ ಗೊತ್ತಾಗಿದ್ದಾಗ ಏನೋ ಬಿಸ್ಕೊಂಡ್ಬಿಟ್ಟಿರೋದು ಚಿಕ್ಕಿದಾಗ ಏನು ಹಾಳಾಯಿತು ಅಂದರೆ ಏನೆಲ್ಲ ಬಿಟ್ಟರೆ ಮಾತಾಡೋಣ. ಇನ್ನೊಂದ್ಸತಿ ಇನ್ನೂ ಡೌನ್ ಹಿಡಿತಾ ಇದ್ದೀವಿ. ಇಳಿತಾನೇ ಇದ್ದೀವಿ ಅವಾಗಿಂದ, ಇನ್ನೂ ಹಿಡಿದಿಲ್ಲ. ಆ ಕಡೆಯಿಂದ ಹತ್ಕೊಂಡು ಬರೋರು ನಾಯಿ ಕಿಸ್ಕೊಂಡು ಹೋಗ್ತಾರೆ. ನಾವು ನಾಯಿ ಕಿಸ್ಕೊಂಡು ಹೋಗ್ತಾ ಇದ್ದೀವಿ. ಕೂಡ ಕಲಿಸ್ತಾ ಇದ್ದೀವಿ. ಜೈ ಸಿಕ್ಕೋಣ ಟ್ರೈ ಮಾಡೋದು ಹೆವಿ ಕಷ್ಟ. ನೆಕ್ಸ್ಟು ಒಂದು ಏನಾದರೂ ತಾಂಡಿರ್ಬೇಕು. ನಾನು ಜೊತೆಲಿ ಮೊದಲಿಂದಾಗಿ ಇರುತ್ತೆ ಅವನು. ನೋಡಿ ಜಾಸ್ತಿ ನೀರೆಲ್ಲ ಆಯಿತು. ನೋಡಿ ಏನೇನೋ ಸೆಂಟೆಲ್ಲ ಮಾಡ್ತೇನೆ ನಾನು ಬೈಕಿನಲ್ಲಿ ಕಿತ್ಕೊಂಡಂತ. ರಿಯಲ್ ಸಕ್ಕದ ಕಾಣಿಸ್ತೀನಿ. ಒಪ್ಕೊಂಡಿದ್ದೀವಿ ಅನ್ನ ಅಲ್ಲೇ ಕೂಡ
ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ರೈಟ್ ಕಂಪ್ಲೀಟ್ ಮಾಡಿ ಸಿಟಿ ನೋಡಿದ್ದು ಕೊನೆಗೂ ಆ ಸಿಟಿ ಇದೇನೆ ನೋಡಿದ್ರೆ ಈ ಸಿಟಿ ಏನು ಇಲ್ಲ. ಅಲ್ಲಿ ಮೇಲ್ಗಡೆ ನೋಡೋ ಲೈಟ್ ಏನೇನೋ ಇತ್ತು. ಬಟ್ ಹಂಗೆ ನಮ್ಮ ಲೊಕೇಶನು ಬಂದಿದ್ದಾಯಿತು. ಡೆಸ್ಟಿನೇಷನ್ ಏನಪ್ಪ ಅಂದರೆ ಈಗ ಹೊಡಿ ಎಂಟ್ರಿ ಆದಮೇಲೆ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಒನ್ ಆಫ್ ದಿ ಗುಡ್ ವೆನ್ಯೂ ಅಂತ ಅನ್ಕೊತೀನಿ. ಐ ಥಿಂಕ್ ಈ ಸೀರಿಯಲ್ ಸೆಟ್ ಬಿಟ್ಟಿದ್ದಾರಲ್ಲ ಅದೇ ಇರಬೇಕು ನನ್ನ ವೆನ್ಯೂ ಅಂತ ನಾನು ಅನ್ಕೊತೀನಿ. ಅದೇನೋ ಏನು ಅಂತ ಗೊತ್ತಿರಲ್ಲ, ಇದೆಲ್ಲ ಇನ್ನೂ ಮುಂದೆ ಹೋಗ್ಬೇಕು. ಇದು ಯಾರನ್ನ ಮದುವೆ ಚೌಟ್ರಿ ಅಂತಾರ ಅನ್ನೋದೇ ಡೌಟ್ ಆಗ್ಬಿಟ್ಟೈತೆ. ಚೌಟ್ರಿ ಹೆಂಗೈತೆ ಅಂತ ಗೊತ್ತಿಲ್ಲ. ಎಲ್ಲ ಫೋನ್ ಮಾಡ ಅವನಿಗೆ. ಹೆಂಗೆ ಆಡ್ತಾನ ಅವರು ಲೊಕೇಶನ್ಗೆ ರೀಚ್ ಆಗಿದ್ದಾಯಿತು. ನಾವು ಎಕ್ಸ್ಪೀರಿಯನ್ಸ್ ಬಂದಿದ್ದು ನೆಕ್ಸ್ಟ್ ಲೆವೆಲ್ ಇತ್ತು. ಇವಂದ್ರಲ್ಲಿ ಲೈಟ್ ಬೇರೆ ಇಲ್ಲ. ಒಂದು 2 ಸತಿ ಹಳ್ಳಕ್ಕೆ ಬೇರೆ ಹೊಟ್ಟೈತಿದ್ದು, ಜಸ್ಟು ಮಿಸ್ಸು. ಇವನ್ ಗಾಡಿ ಇನ್ನೇನು ನೋಡಿ ಮುಂದೆ ಹೆಡ್ಲೈಟ್ ಇಲ್ಲ, ಆಫ್ ರೋಡ್ ಗಾಡಿ ಶೀಲ್ಡ್ ಹಾಕೋನೆ ಪುಣ್ಯಾತ್ಮ. ಇವನೇನೆ ಏನು ಹೇಳ್ತಾನೆ ರೈಡ್ ಬಗ್ಗೆ. ನೆಕ್ಸ್ಟು ಲಾಂಗ್ ವೀಲಿ ಎಲ್ಲ ಹೊಡೆದೋನೆ ಆಫ್ಟರ್ ಲಾಂಗ್ ಟೈಮು. ಎಲ್ಲ ಕಟ್ ಮಾಡಿ ಒಂದೇ ಸ್ವರ್ಗ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಭಯ ಬೀಳ್ತಾವನೆ. ನೆಕ್ಸ್ಟು ನಾನು ಅದೇ ಥರ ಹೆದ್ರುಕಂತ ಇದೆ. ಮಾತಾಡಿ ಅಭ್ಯಾಸ ಆಗಿ ನನಗೂ ಈ ಥರ ಭಯ ಎಲ್ಲ ಹೊರಟೋಗ್ಬಿಟ್ಟೈತೆ. ಬಟ್ ಈ ಸೌಂಡಲ್ಲಿ ಏನು ಕ್ಲಾರಿಟಿಯಾಗಿ ಕೇಳಿಸ್ತೈತೆ ಹೆಂಗೋ ನನಗೆ ಗೊತ್ತಿಲ್ಲ. ಕೇಳಿಸ್ತೇ ಇರಲಿ, ನೀವು ಅರ್ಥ ಮಾಡ್ಕೊಂಡು ನಾನು ವೀಡಿಯೋ ನೋಡ್ಬೇಕಷ್ಟೇ. 6 ಗಂಟೆಗೆ ಬರಬೇಕಾಗಿದೆ, 8 ಗಂಟೆಗೆ ಬಂದಿದ್ದೀವಿ ನಾವು ವೀಲಿ ಹೊಡ್ಕೊಂಡು ರೋಡಲ್ಲಿ. ಅದು ರೋಡಲ್ಲಿ ವೀಲಿ ಅಲ್ಲ, ಆ್ಯಡ್ ಶೂಟ್. ಕ್ಲೋಸ್ ಆಗಿದೆ ರೋಡಲ್ಲಿ, ಕ್ಲೋಸ್ ಆಗಿರೋ ಆ್ಯಡ್ ಶೂಟ್ ಮಾಡ್ತಾ ಇದ್ದು. ಖಾಲಿ ರೋಡಲ್ಲಿ ಒಂದು ಆ್ಯಡ್ ಶೂಟ್ ಮಾಡಿದ್ದಾಯಿತು. ನಂದು ಒಂದು ಕೆಳಗೆ ಬಂದ್ಬಿಟ್ಟೈತೆ ಕಣೆ. ಇಲ್ಲಿ ನೋಡಿ ಮೋಟೋ GP ಟೈರಲ್ಲಿ ಏನಂದ್ರೆ ಏನೂ ಇಲ್ಲ, ಅರ್ಧ ಹೋಗಿದೆ ಅಷ್ಟೇ. ಇಲ್ಲಿ ಈ ಜಾಗದಲ್ಲಿ ವೀಲಿ ಎದೊಡೋದಿರಲಿ, ಶೂನೇ ಸ್ಕಿಡ್ ಆಯ್ತೈತೆ. ಟೈರು ಬ್ರೇಕು ಅವನದೆಲ್ಲ ಮಸ್ತು ಬೆಂಕಿ ಅಂತೀರಾ. ಆ್ಯಕ್ಚುಲಿ ಇವತ್ತು ವೀಲಿ ಎಲ್ಲ ಹೊಡಿಯೋದು ಅವನೇನೆ. ನಾನು ಸುಮ್ಮನೆ ಬಂದಿರೋದಷ್ಟೇ ಪೆಟ್ರೋಲ್ ಹಾಕ್ಕೊಂಡು ಒಂದು ರೈಡ್ಗೆ ಅಂತ. ರೈಡ್ ಎಕ್ಸ್ಪೀರಿಯೆನ್ಸ್ ಆಯಿತು. ವಿಡಿಯೋದಲ್ಲೆಲ್ಲ ನೋಡಿದ್ದೀರಾ, ಘಾಟ್ ಸೆಕ್ಷನ್ ಎಲ್ಲ ತಪ್ಪಿಸ್ಕೊಂಡು ಬಂದಿದ್ದು, ವೀಲಿ ಎಲ್ಲ ಹೊಡೆದಿದ್ದು. ಓಕೆ ಫ್ರೆಂಡ್ಸ್, ಇಷ್ಟ ಹೇಳೋಕ್ಕೆ ನೆಕ್ಸ್ಟು ಹಂಗೆ ಹೋಯ್ತಾ ತೋರಿಸ್ತೀನಿ. ಮದುವೆ ಮನೆ ಹೆಂಗೈತೆ ತೋರಿಸ್ತೀನಿ. ಮದುವೆ ಮನೆ ಇದು, ಊಟ ಮನೆ ಇದು. ನಮ್ಮ ಸೈಡೇ ಪರವಾಗಿಲ್ಲ, ಇಲ್ಲದೆ ಒಂಥರ ವಿಚಿತ್ರವಾಗೈತಿ. ಹೀರೋ ನೋಡಿ ಮಾಸಾಗಿ ನಡ್ಕೊಂಬರ್ತಾರೆ ಮದುವೆ ಮನೆ ನೋಡಿ. ಚೌಟ್ರಿ ಒಳಗಡೆ ಎಂಟ್ರಿ ಆದರೆ ಹಿಂಗಿರುತ್ತೆ. ನಮ್ಮ ಸೈಡೆಲ್ಲ 8 ಗಂಟೆಗೆಲ್ಲ ನಮ್ಮ ಸೈಡು ತಿನ್ಬಿಟ್ಟು ಹೋಯ್ತಾ ಇರ್ತಾರೆ. ಇಲ್ಲಿ ಇನ್ನೂ ಗಂಡು ಎಣ್ಣೆ ಬಂದಿಲ್ಲ ಗುರು. ನೆಕ್ಸ್ಟ್ ಲೆವೆಲ್ ಮಾಡೋರೆ. AC ಹಿಂಕೊಂಡು ಎಲ್ಲ ಕಡೆ ಫ್ಯಾನು, ಸೀಟು. ತಮಿಳ್ನಾಡಲ್ಲಿ ಮದುವೆ ಈ ಥರನೂ ಮಾಡ್ತಾರೆ ಅಂತ ಇವಾಗ ಗೊತ್ತಾಯ್ತು. ಮೇಲೆ ವೀಲಿ ಹೊಡೆಯೋಣ ಸ್ಟೇಜ್ ಮೇಲೆ ವೀಲಿ ಹೊಡಿತಾನಂತೆ ನೋಡಿ. ಇಲ್ಲೇ ಒಳಗಡೆನೇ ಹೊಡಿಯೋ ಟೈಲ್ಸ್ ಮೇಲೆ. ಏನಿಲ್ಲ, ಚೌಟ್ರಿ ಓನರ್ ಓಡ್ ಬರ್ತಾನೆ. ಯಾರು ಬೀಳ್ತೀವಿ ಟೈಲ್ಸ್ ಮೇಲೆ. ಗ್ರಿಪ್ ಇರ್ತದ, ಎದೊಳುತ್ತೆ ವೀಲಿ. ಯಾವ್ದು ಪಾತಾಳಕ್ಕೆ ಕರ್ಕೊಂಬಂದಪ್ಪ ಇವನು. ಭಯನೇ ಆಗೋಯ್ತು ಘಾಟ್ ಸೆಕ್ಷನಲ್ಲಿ. ಏಕೆ? 1-2 ಸಲ ಕೆಳಗಡೆ ನೋಡಿದೆ, ರೋಡೇ ಕಾಣಿಸಿಲ್ಲ ಅವಾಗ. ನಾನು ಅದಕ್ಕೆ ನಿಲ್ಸ್ಕೊಂಡು ಬರ್ತಾ ಇದ್ದಿದ್ದು. ಅದು ನನ್ನ ಗಾಡಿ ಲೈಟೇ ಏನು ಕಾಣಿಸ್ತಾ ಇರಲಿಲ್ಲ. ಅದು ಇನ್ನೊಂದೇನು ಗೊತ್ತಾ, ಮಣ್ಣು ಅದು ರೋಡಲ್ಲಿ ಮಣ್ಣು ಬೇರೆ ಅಡ್ಡ ಹಾಕ್ಬಿಟ್ಟವ್ರೆ. ನನ್ನ ಮುಂದೆ ಒಬ್ಬ ಅಂಕಲ್ ಸಿಕ್ಕಿದ್ನಲ್ಲ, ಅಂಕಲ್ ಹಿಂದೆ ಹೋದೆ ಒಂದು ಲೈಟ್ ನೋಡ್ಕೊಂಡು. ಫಾಸ್ಟ್ ಹೋಗ್ಬಿಟ್ಟು ಮುಂದೆ ರೋಡೇ ಕಾಣಿಸಿಲ್ಲ, ಸಡನ್ ಬ್ರೇಕ್ ಆಗ್ಬಿಟ್ಟೆ. ನೋಡಿ ಇವನಿಗೆಲ್ಲ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗೈತೆ. ಊಟ ವೆಜ್ಜಾ ನಾನ್ ವೆಜ್ಜಾ ಗೊತ್ತಿಲ್ಲ. ಊಟ ನೋಡಾದ್ಮೇಲೆ ಊಟ ತಿನ್ನಬೇಕು ಅನಿಸ್ತು. ಕೈ ತೊಳ್ಕೊತಾ ಇದ್ದೀವಿ. ಊಟ ಏನೇನು ಅಲ್ಲೇ ಕೈ ತೊಳ್ಕೊಂಬೋದಾಯ್ತಪ್ಪ. ಇವ್ನು ಹೇಳಿದ್ದು ಕೇಳಲಿಲ್ಲ. ಅಲ್ಲೇ ವಾಟರ್ ಕ್ಯಾನಲ್ಲೇ ಕೈ ತೊಳ್ಕೊಂಡಿದ್ರಾಗಿತ್ತು. ಅಲ್ಲೆಲ್ಲೋ ಐತೆ ಅಂದರೆ ಎಲ್ಲೋ ಕಾಣಿಸ್ತಾನೆ ಇಲ್ಲ ನೋಡಿ ಫ್ರೆಂಡ್ಸ್. ಅದು ಹ್ಯಾಂಡ್ ವಾಶು ನಮ್ಮ ಕಣ್ಣೇ ಕಾಣಿಸಿಲ್ಲ. ಅಲ್ಲೆಲ್ಲ ಓಡಾಡ್ಬಿಟ್ಟ ನೋಡಿ. ಇಲ್ಲೇ ಊಟ ಮಾಡೋದು, ಇಲ್ಲೇ ಕೈ ತೊಳ್ಕೊಳ್ಳೋದು. ಟೈಲ್ಸ್ ವೈಟ್ ಇದೆ, ಇದು ವೈಟ್ ಇದೆ, ಕಾಣಿಸಿರೋದು. ನೀರು ಬರ್ತದೆ ಫಸ್ಟು ನೋಡು. ಅಲ್ದವ್ರೆ ನೋಡಿ ಫೈನಲಿ ಏನೇನು ಅಂತ ಗೊತ್ತಿಲ್ಲ, ಎಲ್ಲ ಇಕ್ತವ್ರೆ. ಚೆನ್ನಾಗಿ ಬ್ಯಾಟಿಂಗ್ ಆಡಬೇಕಷ್ಟೆ. ಮೊಸರು ಬಜ್ಜಿ, ಪರೋಟನ ಚಪಾತಿ, ಬೋಂಡ, ಮಶ್ರೂಮ್ ಬಿರಿಯಾನಿ. ಊಟ ಆಯಿತು. ಬಟ್ ಆದರೆ ಊಟ ನಮ್ಗೆ ಸೆಟ್ಟೇ ಆಗಲ್ಲ ಅನಿಸುತ್ತೆ. ಊಟ ಮಾಡ್ತಿದ್ದಂಗೆ ಅಲ್ಲೇ ನೆಗಡೆ ಕೆಮ್ಮು ಸ್ಟಾರ್ಟ್ ಆಗೋಯ್ತು ನನಗೆ.
ಚೌಟ್ರಿಂದ ಈಚೆಗೆ ಬಂದ್ಬಿಟ್ಟ ಊಟ ಮಾಡಿ. ಮದುವೆ ಗಂಡು ಹೆಣ್ಣು, ಇವರು ಹುಡುಗ ತಾಯಿ ತಂದೆನೋ ಗೊತ್ತಿಲ್ಲ, ಇವರು ಹುಡುಗ ತಾಯಿ ತಂದೆನೋ ಗೊತ್ತಿಲ್ಲ. ಫೈನಲಿ ನಿಂದೆ ಯಾವಾಗ ಈ ಥರ ಫ್ರೇಮಲ್ಲಿ ಹಾಕ್ಸೋದು? ಬ್ರಹ್ಮಚಾರಿ ಆಗ್ತೀನಿ. ಹಂಗಂದು ಎಷ್ಟು ಜನ ಹುಡುಗಿರನ್ನ ಬೀಳ್ಸ್ಕೊಂಡಿದ್ಯಾ? 10 ವರ್ಷ ಏನಿಲ್ಲ. ರೇಸ್ ಓಡಿಸ್ಬೇಕಾ? ರೇಸ್ ಓಡಿಸಿದ್ರಲ್ಲ ಹುಡುಗಿರು ಬೀಳಲ್ಲಮ್ಮ, ಸ್ಟಂಟ್ ಮಾಡಿದ್ರೆ ಹುಡುಗಿರು ಬೀಳ್ತಾರೆ. ಮೋಟೋ ಕ್ರಾಸ್ ಎಲ್ಲ ಆದ್ಮೇಲೆ ನೆಕ್ಸ್ಟು ಮದುವೆ. ಸ್ಟಂಟ್ ಮಾಡಿದ್ರೆ ಹುಡುಗಿರು ಬೀಳ್ತಾರಾ? ಆಟೋ ಕ್ರಾಸ್ ಓಡಿಸಿದ್ರೆ ಹುಡುಗಿರು ಬೀಳ್ತಾರೆ. ಅಚೀವ್ಮೆಂಟ್ ಮಾಡಿ ಕೈ ಕಾಲೆಲ್ಲ ಮುರ್ಕೊಂಡು ಮಾಡ್ಕೊಂಡು ಆಮೇಲೆ ಆರಾಮಾಗಿ ಮದುವೆ ಆಗೋದು ಅಷ್ಟೇ ಅಂತ್ಯ? ಜೀವನದಲ್ಲಿ ಏನಿಲ್ಲ ಅಂತ್ಯ? ಎಲ್ಲ ಮಾಡಿ ಆಮೇಲೆ ಮದುವೆ ಆಗೋದು. ಅಂದರೆ ಬೈಕ್ ಇದು ರೇಸ್ ಎಲ್ಲ ಮಾಡಿ. ಆದ್ರು ಬಾಸು ನೋಡ್ಬೋದು, ಮದ್ವೆ ಗಂಟರು ಇವರೇ ರೆಡಿ ಆಗೋಗೋರೆ. ನಾನು ಬಂದು ಹುಡುಗಿರೋಣ ಅಣ್ಣ, ನಾನು ಮದುವೆ ನನಗೆಲ್ಲ ಮದುವೆ. ಸುಮ್ಮನೆ ಆ ಥರ ಶೋ ಆಫ್ ಮಾಡ್ತಾ ಇದ್ದೀನಿ ಅಷ್ಟೇ. ಏನ್ ಶೋ ಮಾಡ್ಬೇಕಪ್ಪ? ಏನಿಲ್ಲ, ಜಸ್ಟ್ ಹಂಗೆ ಹೆಂಡತಿಯ ಮತ್ತೆ ಅವ್ರು ಬರ್ತಾರಲ್ವಾ, ಅವರಿಬ್ರು ಸ್ವಲ್ಪ ಇಟ್ಕೊಂಡು ಸರ್ಕಲ್ಸು ಮತ್ತೆ ಬರ್ನರ್ಸ್ ಆ ಥರ ಚಿಕ್ಕ ಚಿಕ್ಕ ಎಲ್ಲ ಚೆನ್ನಾಗಿ ಮಾಡ್ಕೊಡಿ ಅಷ್ಟೇ. ನನ್ಗೆ ಗೊತ್ತು ನಿಮ್ಮ ಎನರ್ಜಿ ಹೆಂಗಿದೆ ಏನಂತ, ಎಲ್ಲ ನೀವು ಹೆಂಗಿದೆ ಮಾಡ್ಕೊಡಿ. ಐ ಓಕೆ ವಿತ್ ದಟ್. ಓಕೆ ಫ್ರೆಂಡ್ಸ್, ಇಷ್ಟು ಹೇಳಿದ್ನಲ್ಲ, ಇವ್ನಿಗೇನಾದ್ರೂ ಒಂದು ಸ್ಪೆಷಲ್ ಆಗಿ ಏನೋ ಮಾಡ್ಕೊಡ್ಬೇಕು. ಇವ್ನ ಹಿಡ್ಕೊಂಡೇ ಮಾಡ್ತೀನಿ ನಾನು. ಗೊತ್ತಿಲ್ಲ, ಲಗೇಜ್ ಎಲ್ಲ ಐತೆ, ಇವನೇ ತಳ್ತಾವನೆ ಹೋಗತ್ತ. ಚೇತನ್ ನನಗೊಂದು ಸ್ವಲ್ಪ ನೀರು ಹಂಗೆ. ಆಟೋನೇನೋ ಗುಂಡಿತಿಗೆ ತಳ್ಳಾಕವನೆ. ಮದುವೆ ಗಂಡು ತಮ್ಮ ಅಲ್ಲ, ಮದುವೆ ಹೆಣ್ಣು ತಮ್ಮ. ಟೈಮ್ ಆಯಿತು ವಿತ್ ಮೈ ಬಾಯ್. ವಿಡಿಯೋ ಅವನೇ ಮಾಡ್ತಾ ಇದ್ದೆ. ಓಕೆ ಮಾಡು. ಬಗ್ಸ ಹಾಯ್. ಟ್ರಯಲ್ ರನ್ ಚೆಕ್ ಮಾಡಿದಾಯ್ತು. ಕ್ರೇಜಿಯಾಗಿ ಹೊಡೆದ ಇದು. ಪಕ್ಕ ಎನರ್ಜಿ ವಿಲ್ ರಾಕ್ ದ ಶೋ. நீ போடா டேய் ஓ சாமி வா ஓரமா ஓரமா கிட்ட போ வெளியே போனா. ಓಡಿ ಶೋ ಮುಗಿತು. ಬ್ಲಾಸ್ಟ್ ಫೈನಲಿ ಬ್ಲಾಸ್ಟ್. ಹೆಂಗ್ ಮಾಡ್ದೆ ಚೇತು? ನಾನ್ ಜಾಸ್ತಿ ಶೋ ಅಲ್ಲಿ ಏನು ಹೊಡೆದಿಲ್ಲ, ನನ್ನ ಕಾಲು ಇಂಜುರಿ ಆಗಿದೆ. ಮ್ಯಾನ್ ಆಫ್ ದ ಶೋ ಚೇತನ್ ಫ್ರೀ ಸ್ಟೈಲರ್. ನಾವ್ ಯಾಕಂದ್ರೆ ಫ್ರೀ ಸ್ಟೈಲ್ ಅಲ್ಲ, ರೈಡರ್. ನಾವು ರೈಡರ್ ಎಷ್ಟು ಮಾಡ್ಬೇಕೋ ಅಷ್ಟು ಮಾತ್ರ ಮಾಡ್ಬೇಕು. ರೈಡರ್ ಬರೇ ಬರ್ದೋಟು ಬೇಸಿಕ್ ಫೀಲಿ ಅಷ್ಟೇ. ಥ್ಯಾಂಕ್ಸ್ ಬಾಯ್ಸ್ ಫಾರ್ ದಿಸ್ ಅಮೇಜಿಂಗ್ ಸ್ಟಂಟ್ ಶೋ. ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್ ಫಾರ್ ದಿಸ್. ಥ್ಯಾಂಕ್ ಯು. ಓಕೆ ಬಾಯ್. ಪ್ರವೀಣಿಗೆಲ್ಲ ಅಪ್ರಿಷಿಯೇಟ್ ಮಾಡ್ತಾವ್ರೆ ಸ್ಟಂಟ್ ಶೋ ಮಾಡ್ಸಿರಕ್ಕೆ. ಮದುವೆ ಮನೇಲಿ ಅವ್ರ ತಂಗಿದು ಫುಲ್ ಹ್ಯಾಪಿ ಪರ್ಸನ್ ಆಗ್ಬಿಟ್ಟು ಅವನು. அப்படியே வீடியோல சொல்ல எப்படி இருக்கு சொல்லு.
ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ஓகே தாத்தா ஆயிட்டு இடம் பார்த்தல ரோட்ல இருந்தா நல்லா இருந்திருக்கும். நாதா ಥ್ಯಾಂಕ್ಸ್ ತಾತ ಕೈಯೆಲ್ಲ ಕೊಡ್ತು ಥ್ಯಾಂಕ್ಸ್. ಫೈನಲಿ ಮನೆಗೆ ರೀಚ್ ಆಗೇ ಬಿಟ್ಟೆ. 100 ಮೀಟ್ರಲ್ಲಿ ನಾವು ಮನೆಗೆ ರೀಚ್ ಆಗ್ತೀವಿ. ಫೈನಲಿ ರೈಡ್ ಮಾತ್ರ ಸಕ್ಕತ್ತಾಗಿತ್ತು. ನೆಕ್ಸ್ಟ್ ಲೆವೆಲ್ ರೈಡು. ಇನ್ನೇನಪ್ಪ ಹೇಳಬೇಕು ಅಂದರೆ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯೆನ್ಸು. ಆ ವೀಲಿ ಎಲ್ಲ ಹೊಡೆದು ಅಲ್ಲೇ ಹತ್ತತ್ರ 3 ಇಯರ್ಸ್ ಆಗಿತ್ತು. ವೀಲಿ ಹೊಡೆದು ಲಾಂಗ್ ವೀಲಿ ಎಲ್ಲ ಖುಷಿಯಾದೆ. ತಿರ್ಗಾ ನೆಕ್ಸ್ಟು ರೈಡು ಅಷ್ಟೇ. ಐ ಥಿಂಕ್ 400 ಕಿಲೋಮೀಟ್ರ್ ಓಡಾಡಿದ್ದೀವಿ. ನಾನ್ ಸ್ಟಾಪ್ ರೈಡು. ಬೆಳಗ್ಗೆ ಮಧ್ಯಾಹ್ನ 2 ಗಂಟೆ ಸ್ಟಾರ್ಟ್ ಮಾಡಿರೋದು ಇಂಥವ್ರಿಗೂ ಇವಾಗ 2 ಗಂಟೆ ಆದೇ ಟೈಮು. ಇಂಥವ್ರಿಗೂ ಓಡಿಸ್ತಾನೇ ಇದ್ದೀನಿ ಗಾಡಿನ ನಾನ್ ಸ್ಟಾಪಾಗಿ. ವೀಲಿ ಪ್ಲಸ್ ಒದ್ದೆಯಲ್ಲಿ ಸ್ಟಂಟ್ ಶೋ ಎಲ್ಲ ಕಂಪ್ಲೀಟಾಗಿ ಮುಗಿಸಿ ಮನೆಗೆ ರೀಚ್ ಆಗುವಷ್ಟರಲ್ಲಿ ಇಷ್ಟೊಂದಾಯಿತು. ಮನೆಗೆ ರೀಚ್ ಆಗಬೇಕಾಯಿತು. ಓಕೆ, ಗೇಟೆಲ್ಲ ಹಾಕ್ಬಿಟ್ಟವ್ರೆ. ಈ ರೋಡ್ ಚೆನ್ನಾಗಿಲ್ದಂಗೆ ಗಾಡೀಲಿ ಇನ್ನೂ ಏನೇನು ಅಲ್ಲಾಡ್ತಾವೋ. ಈ JP ನಗರದಿಂದ ಫ್ರಂಟ್ ಬಂದಿದ್ದಷ್ಟೇ ಎಲ್ಲ ಅಲ್ಲಾಡ್ತೈತೆ. ಫೈನಲಿ ಮೇನ್ ಎಂಟ್ರೆನ್ಸ್ ಗೇಟ್ನ ಕ್ಲೋಸ್ ಮಾಡಿ ಇವಾಗ ಹೆಲ್ಪು ಮಾಡಿ ಏಯ್ ಟೊಪ್ಪಿ ಬಗ್ಲುತ್ತವನೇ ನನ್ನ ನೋಡಿ. ಇನ್ನೂ ಚಾರ್ಲಿಂಗ್ನ ಏನು ಮಾಡ್ತಾಳೋ ಗೊತ್ತಿಲ್ಲ. ಫೈನಲಿ ಮನೆಗೆ ಹಾಗೇ ಬಿಟ್ಟೆ. ರೋಡೇ ಚೆನ್ನಾಗಿಲ್ಲಪ್ಪ. ರೋಡ್ ಚೆನ್ನಾಗಿದ್ದಿದ್ರೆ ಸೀರಿಯಸ್ ಆಗಿ ಇನ್ನೂ ಬೇಗ ಬರ್ಬೋದಾಯಿತು. ಎಲ್ಲಿ ನೋಡಿದ್ರು ಟ್ರಾಫಿಕ್ಕು, ಎಲ್ಲ ಕಡೆ ಗುಂಡಿ. ಬೆಂಗಳೂರಿಗೆ ಎಂಟ್ರಿ ಆಗಿದ್ದೆ ತಕ್ಷಣವೇ ಎಷ್ಟು ಹಂಪು ಲೆಕ್ಕಕ್ಕಿಲ್ದಂಗೆ ಎಗ್ರಿಸಿದ್ದೀನೋ ಗೊತ್ತೇ ಇಲ್ಲ. ಅಷ್ಟು ಹಂಪು ಎಗ್ರಿಸಿದ್ದೀನಿ. ಚಾರ್ಲಿ ಬಗ್ಲಿಲ್ಲ ಗಾಡಿ ತಂದು ಗಾಡಿನ ಆಫ್ ಮಾಡಿ ಚಾರ್ಲಿ ಒಂದು ಸ್ವಲ್ಪ ಮಾತಾಡ್ಸುವ. ಚಾರ್ಲಿ, ಶೂ ಬೆಳಗ್ಗೆ 2 ಗಂಟೆ. ಯಾವುದಿದು ಹೊಸ ಬೆಕ್ಕು ಎಗರ್ಕೊಂಡು ಹೊಡೋಯ್ತು. ಶೂ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟೈತೆ ಓಡಿಸಿ. ಈ ವಿಡಿಯೋನ ಇವಾಗಿಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್, ಗುಡ್ ನೈಟ್ ಫಾರ್ ಎವ್ರಿ ಒನ್ ಅಂದರೆ ನನಗೆ ಮಾತ್ರ. ಯಾಕಂದರೆ ನೀವು ಬೆಳಗ್ಗೆ ನೋಡ್ತಿದ್ರೆ ವಿಡಿಯೋನ ಏನೂ ಮಾಡೋಕ್ಕಾಗಲ್ಲ.